ಸರ್ ಮಹೇಶ್ ಅಂತ. ನೀವೆಲ್ಲಿಂದ ಬಂದಿರೋದು? ಹುಬ್ಳಿಯಿಂದ. ಈ ಗುರುಗಳ ಪರಿಚಯ ನಿಮ್ಗೆ ಹೇಗಾಯ್ತು ಸರ್? ನೀವು ನನಗೆ ಮನೆಯವ್ರು ಹೇಳಿದ್ದು ಅಷ್ಟೇ. ಮನೆಯವ್ರು ಹೇಳಿದ್ದು ಪರಿಚಯ ಆಗಿದೆ. ಪರಿಚಯ ಏನಿಲ್ಲ, ಅವ್ರು ಯೂಟ್ಯೂಬ್ ಅಲ್ಲಿ ನೋಡ್ತಾರದ್ದು ನೋಡಿ ನನಗೆ ಹೇಳಿದ್ರು. ನೀವು ಇದೇ ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮ್ ಬಂದಿದ್ದು. ಓಕೆ, ಇವತ್ತಿನ ಕ್ಲಾಸ್ ನಲ್ಲಿ ಗುರುಗಳು ಹೇಳ್ಕೊಟ್ಟಿರುವ ಯಾವ ಮಾತು ನಿಮ್ಗೆ ತುಂಬಾ ಇಷ್ಟ ಆಯ್ತು ಸರ್? ನಮ್ಗೆ ಎಲ್ಲಾನು ಚೆನ್ನಾಗಿದೆ ಅದ್ರೊಳಗೆ. ತುಂಬಾ ಇಷ್ಟ ಆಗಿರೋದು, ಎಲ್ಲದೂ ಚೆನ್ನಾಗಿರುತ್ತೆ. ನಿಮ್ಗೆ ತುಂಬಾ ಮನಸ್ಸಿಗೆ ಇಡಿಸಿರುವಂತದ್ದು? ಮನಸ್ಸಿಗೆ ಇಡಿಸಿರೋದಂದ್ರೆ ಈಗ ಮನಿ ಕಂಟ್ರೋಲ್ ಒಂದೇ. ದುಡ್ಡು ಹೇಗೆ ಕಂಟ್ರೋಲ್ ಮಾಡೋದು ನಿಮ್ಗೆ ಇಷ್ಟವಾಗಿದೆ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಟಿಪ್ಸ್ ಚೆನ್ನಾಗಿತ್ತು. ಈ ಕ್ಲಾಸ್ ಅಲ್ಲಿ ತುಂಬಾ ಅರ್ಥ ಆಗಿದೆ ಸರ್ ನಿಮ್ಗೆ. ಈಗ ನೀವು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಹಾಗಾಗಿ ಈ ಕ್ಲಾಸ್ ಬರೋಕ್ ಮುಂಚೆ ನಿಮ್ಗೊಂದು ಗೋಲ್ಸ್ ಅಂತ ಇರುತ್ತೆ, ಒಂದು ಕನಸು ಅನ್ನೋದು ಈ ಕ್ಲಾಸ್ ಹೋದ್ರೆ ನಮ್ಗೆ ಏನೋ ಒಂದು ಸಿಗುತ್ತೆ. ಆ ತರ ಕನಸು ನಿಮ್ಗೆ ಏನಿತ್ತು ಸರ್? ಸರ್ ನನ್ನ ಕಣ್ಣಿನ ಪ್ರಾಬ್ಲಮ್ ಇದೆ, ಕ್ಲಿಯರ್ ಆಗ್ಬೇಕಂತ ಅಷ್ಟೇ. ಇದಕ್ಕೆ ಅಫರ್ಮೇಷನ್ ಮೇಡಮ್ ಅವಾಗಲೇ ಫೀಡ್ಬ್ಯಾಕ್ ಎಲ್ಲ ಹೇಳ್ತಾ ಇದ್ರು, ಸ್ವಲ್ಪ ಕ್ಲಿಯರ್ ಆಗ್ತಿದೆ, ಟೆಕ್ನಿಕ್ಸ್ ಅಫರ್ಮೇಷನ್ ಫಾಲೋ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಗೆ ಇದ್ರ ಬಗ್ಗೆ ನಂಬಿಕೆ ಬಂದಿದೆಯಾ ಸರ್? ಬಂದಿದೆ. ಹಾಗೆ ಗುರುಗಳ ಶಕ್ತಿ, ಅವ್ರ ಜ್ಞಾನ, ಅವರ ತಿಳುವಳಿಕೆ ಬಗ್ಗೆ ನೀವು ಏನಾದ್ರು ಬಯಸ್ತೀರಾ ಸರ್? ಗುರುಗಳ ಶಕ್ತಿ, ಅವರ ಜ್ಞಾನ, ಅವರ ತಿಳುವಳಿಕೆ ಬಗ್ಗೆ. ಅಲ್ಲ, ಅವ್ರದ್ದು ಗ್ರೇಟ್ ಅದು. ಗ್ರೇಟ್ ಆಯ್ತು. ಸೂಪರ್ ಸರ್. ಹಾಗೆ ಕೊನೆಯದಾಗಿ ಕ್ಯಾಮರಾ ಮುಖಾಂತರ ಒಂದು 840 ಕೋಟಿ ಜನ ನಿಮ್ಗೆ ನೋಡ್ತಿದ್ದಾರೆ, ಅವ್ರು ಏನಕ್ಕೆ ಬಯಸ್ತೀರಿ ನೀವು? ಏನಿಲ್ಲ, ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೊತ ಹೋಗಿ ಚೆನ್ನಾಗತ್ತೆ ಅಷ್ಟೇ. ಎಲ್ಲ ಫಾಲೋ ಮಾಡೋದು ಚೆನ್ನಾಗಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ, ಉತ್ರಳ್ಳಿಯಿಂದ ಬಂದಿದ್ದೀರಾ. ನಿಮ್ಮ ಹೆಸರು? ನಿಂಗಮ್ಮ. ಗುರುಗಳ ಪರಿಚಯ ಹೇಗಾಯ್ತು ಮೇಡಮ್ ನಿಮಗೆ? ಯೂಟ್ಯೂಬಲ್ಲೇ ನೋಡಿ. ಯೂಟ್ಯೂಬಲ್ಲಿ. ಈಗ ಎಷ್ಟು ದಿವಸದಿಂದ ಫಾಲೋ ಅಪ್ ಮಾಡ್ತಿದ್ದೀರಾ? ಇವಾಗ ಒಂದು 20 ಡೇಸಿಂದ ಅಷ್ಟೇ. 20 ಡೇಸಿಂದ. ಈಗ 20 ಡೇಸಿಂದ ನೀವು ಗುರುಗಳ ಅಫರ್ಮೇಷನ್ ಮತ್ತು ಟೆಕ್ನಿಕ್ಸ್ ನೀವು ಫಾಲೋ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಡೈರೆಕ್ಟಾಗಿ ಬಂದು ಹೋದ್ಮೇಲೆ ಸ್ವಲ್ಪ ಗೊತ್ತಾಗುತ್ತೆ, ಎನರ್ಜಿ ಬರುತ್ತೆ, ಅಂದ್ರೆ ತಿಳ್ಕೊಬೋದೆಲ್ಲ ಚೆನ್ನಾಗಿ ಅಂತ ಸಣ್ಣ ಪುಟ್ಟ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ನಿಮ್ಗೆ ಅದ್ಭುತಗಳಾಗಿದೆ, ಒಳ್ಳೇದಾಗಿದೆಯಾ ಅಫರ್ಮೇಷನ್ ಅಲ್ಲಿ? ಬರಬೇಕಾಗಿದೆ, ಅದೆಲ್ಲ ಸ್ವಲ್ಪ ಲೈಟಾಗಿ ಬರ್ತಿದೆ, ಚಿಕ್ಕ ಅಮೌಂಟ್ ಎಲ್ಲ ಬಂದಿದೆ. ಓಕೆ, ಸೂಪರ್ ಮೇಡಮ್. ಹಾಗೆ ಇವತ್ತಿನ ವರ್ಷ ಗುರುಗಳು ಹೇಳ್ಕೊಟ್ಟಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಅದು ಅದೇ, ಹಸು ತುಂಬ ಕರುಣ ಪ್ರೀತಿ ಮಾಡಿ ಅದು ಪ್ರೀತಿ ಮೇಲೆ ಗೊತ್ತಾಗ್ದೇನೆ ರಕ್ತ ಬರೋ ಥರ ನೆಕ್ತು ಅನ್ನೋ ಥರ ಮಕ್ಕಳಿಗೆ ಅಷ್ಟೊಂದು ವ್ಯಾಮೋಹ ಕೊಡಬಾರ್ದು ಅನ್ನೋ ಥರ ಫೀಲು ಬಂತು. ಮಕ್ಕಳಿಗೆ ಯಾವ ಥರ ಮಾಡಬೇಕು, ಅತಿಯಾಗಿ ಮುದ್ದು ಮಾಡಬಾರ್ದು, ಸ್ವಲ್ಪ ಅನುಭವ ಆಯಿತು. ಓಕೆ, ಮತ್ತೆ ಏನೋ ಇಷ್ಟ ಆಯ್ತು ಮೇಡಮ್ ಗುರುಗಳು ಹೇಳ್ಕೊಟ್ಟಿರೋ ಮಾತು? ಅಂದರೆ ಇಷ್ಟ ಆಯಿತು. ಅದು ಸ್ವಲ್ಪ ಎನರ್ಜಿ ತಗೊಳ್ಬೇಕು, ನಾವು ಎನರ್ಜಿ ತಗೊಳ್ಬೇಕು. ಹಾಗೆ ಗುರುಗಳ ಶಕ್ತಿ, ಅವರ ಜ್ಞಾನ, ಅವರ ತಿಳುವಳಿಕೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಗುರುಗಳದ್ದು ಶಕ್ತಿ ಇದೆ, ಪವರ್ ಇದೆ. ಈಗ ನೀವು 20 ಡೇಸಿಂದ ವೀಡಿಯೋ ಫಾಲೋ ಮಾಡ್ತಿದ್ದೀರಾ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಇದೆಲ್ಲ ಸುಳ್ಳು, ಆಗೋದಿಲ್ಲ, ಪ್ರಾಬ್ಲಮ್ ಆಗೋದು ಎಷ್ಟು, ಇದೆಲ್ಲ ಹೇಳ್ತಾ ಇರ್ತಾರೆ. ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ ಅಂತಿದ್ದೀರಾ. ಕೊನೆಯದಾಗಿ ಮೇಡಮ್, ಈ ಕ್ಯಾಮ್ರಾ ನಿಮ್ಮ ಒಂದು 840 ಕೋಟಿ ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ಏನು ಬಯಸ್ತೀರಿ ನೀವು? ಅದೇ ಮನ್ಸು ಮಾಡಿದ್ರೆ ಮಾರ್ಗ ಅನ್ನೋದು ಶಾರ್ಟ್ ಆಗಿ, ಸಿಂಪಲ್ ಆಗಿ, ಸೂಪರ್ ಆಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.